ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜುದವರು. ನಾವು ಭಾಳಷ್ಟು ನಮ್ಮ ವಿಡಿಯೋಗಳ ಮೂಲಕ ನಮ್ಮ H16 ಮೂಲಕ ಶಿಕ್ಷಣ ಇಲಾಖೆಗೆ ಮೇಲಿನೆಲ್ಲ ಕೆಲವೊಂದು ವಿಷಯ ಶಿಕ್ಷಣ ಮಾತಾಡೋದನ್ನು ಅವರು ಗಮನಿಸಿರ್ಬೋದು, ನಾವು ಹೇಳಿದ್ದೀವಿ ಸಾಕಷ್ಟು ಸಲ. ಈ ದಿಶೆಯಲ್ಲಿ ಇವತ್ತೊಂದು ಒಳ್ಳೆಯ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆ, ಅದರಲ್ಲೂ ಮುಖ್ಯವಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇದ್ದಿದ್ದು ಒಂದು ಆದೇಶನ ಹೊರಡಿಸದ. ಅದಕ್ಕೆ ಕಾರಣಕರ್ತರು ಪ್ರಧಾನ ಕಾರ್ಯದರ್ಶಿ ವಿ ರಶ್ಮಿ ಮಹೇಶ್ ಅವರು ಹೇಳಿದ್ದಾರೆ, ಮಕ್ಕಳನ್ನು ಪ್ರೇಕ್ಷಕರಾಗಿ ಕರೆದೊಯ್ಯುವ ಶೈಕ್ಷಣಿಕೇತರ ಕೆಲಸಗಳಿಗೆ ಶಿಕ್ಷಕರಿಗೆ ಬಳಕೆ ಕುರಿತು ದೂರುಗಳಿದ್ದವು. ಅವು ದೂರುಗಳು ಕೊಡ್ತಾಯಿದ್ರು. ಅವು ಯಾವುದು ಕೆಲಸ ಕರ್ಕೊಂಡು ಹೋಗೋದು, ಮಕ್ಕಳು ಹೋಗೋದು, ಎಲ್ಲಿ ಕೂಡಿಸೋದು, ಯಾವ ಒಬ್ಬ ರಾಜಕಾರಣಿ ಮಾತಾಡ್ತಾ ಇರ್ತಾನೆ, ಅವನ ಪಕ್ಷದ ಮಂದಿ ಕೂಡೋದಿಲ್ಲ, ಅಲ್ಲಿ ಕೂಡಿಸೋದು, ಮತ್ತೇನೋ ಮಾಡೋದು, ಅದು ಇನ್ನೂ ಒಟ್ಟಿನಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಒಯ್ಯುವಂಥದ್ದು ಒಂದು. ಎರಡನೇದಾಗೆ ಏನಪ್ಪ ಅಂತಂದ್ರೆ, ಈ ಶಿಕ್ಷಣಕ್ಕೆ ಸಂಬಂಧಿಸಿದ್ದಲ್ಲದ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳೋಂಥದ್ದು. ಅದರಲ್ಲೂ ಮುಖ್ಯವಾಗಿ ಬಿಸಿ ಊಟದಲ್ಲಂತೂ ಶಿಕ್ಷಕರ ಪಾಪ ಮುಖ್ಯ ಶಿಕ್ಷಕರಂತ ದನವರದು ಹೋಗಿಬಿಟ್ಟಿದ್ದಾರೆ. ಆ ದಿಶೆಯಲ್ಲಿ ಎಲ್ಲ ದಿಶೆಯಲ್ಲಿ ಒಂದಲ್ಲ, ಎಲ್ಲ ದೃಷ್ಟಿಯಲ್ಲೂ ಮತ್ತು ಇಲೆಕ್ಷನ್ ಬಂದಾಗ ಮತ ಪಟ್ಟಿಯನ್ನು ನಿರ್ಮಾಣ ಮಾಡೋದಕ್ಕಾಗಿ ಮತ್ತೊಂದಕ್ಕಾಗಿ ಮುಗಿದಕ್ಕಾಗಿ ಸರ್ಕಾರ ಬಳಸ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡುವುದರಿಂದಾಗೆ ಒಂದು ಸರ್ಕಾರಿ ಶಾಲೆಗಳಲ್ಲಿ